ಅಭಿಮಾನಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಕನ್ನಡ ಚಿತ್ರರಂಗಕ್ಕೆ ನಮಗೆ ಇವರ ಸಾವು ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ದ್ವಾರಕೀಶ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಣ್ಯಾತಿ ಗಣ್ಯರು, ಸಿನಿಮಾ ರಂಗದ ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಿರ್ದೇಶಕ ಭಾರ್ಗವ್ ಅವರು ಮಾತನಾಡಿದ್ದಾರೆ. ಈ ಸಂದರ್ಭ ದ್ವಾರಕೀಶ್ ಅವರ ನಿಧನಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕಿರಣ್? ಅವರ ನೆನಪನ್ನು ಯಾವ ರೀತಿ ಮಾಡ್ಕೊಳ್ತೀರಾ ಸರ್? ಅವನೊಂಥರ ದ್ವಾರಕೀಶ್ ಅವರು ನಿಮಗೆಲ್ರಿಗೂ ಗೊತ್ತಿದೆ, ಒಂಥರ ಅವನು ಹೇಳೋದಾದರೆ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ಬೋದು. ನೀವು ಏನೇ ಕೇಳಿ ಒಂಥರ ಒಂದು ಕಾಮಿಡಿಯಾಗಿಯೇ ಹೇಳ್ತಾನೆ. ಅವನು ಹೇಳೋದ್ರಲ್ಲಿ ಅರ್ಥ ಇರುತ್ತೆ, ಆಮೇಲೆ ಒಂದೊಂದು ಸತಿ ಅದರಲ್ಲಿ ನೋವು ಇರುತ್ತೆ, ಎಲ್ಲನೂ ಇರುತ್ತೆ. ಒಂದೊಂದು ಸತಿ ಅವನು ಹೇಳುವಾಗ ಇದೇನಪ್ಪ ಹಿಂಗೆ ಹೇಳ್ತಾನೆ ಅಂತ ಅನಿಸುತ್ತೆ, ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಅದು ಅರ್ಥ ಗೊತ್ತಾಗುತ್ತೆ. ಬಟ್ ಅವನು ನನಗೆ ಸ್ನೇಹಿತನೂ ಹೌದು, ಸಂಬಂಧದವನು ಅವನು, ಜೊತೆಗೆ ಅವನ ನಿರ್ದೇಶಕನು ಕೂಡ ನಾನೇನೆ. ಯಾಕೆಂದರೆ ಅವನು ನನಗೆ ಭಾಗ್ಯವಂತು ಅನ್ನೋ ಚಿತ್ರದಲ್ಲಿ ಅವಕಾಶ ಕೊಟ್ಟರು. ಮೊದಲನೇ ಚಿತ್ರ, ಅತಿ ದೊಡ್ಡ ಚಿತ್ರದಲ್ಲಿ ಕೊಟ್ಟರು. ಏನಂತ ಹೇಳಿದ್ರೆ ಅವನು ಅಸಾಧಾರಣ ವ್ಯಕ್ತಿನೇ, ಎರಡು ಮಾತಿಲ್ಲ. ಯಾರೂ ಕೂಡ ಒಂದು ಚಿತ್ರನ ಹೋಗಿ ಫಾರಿನ್ನಲ್ಲಿ ಒಂದು 30-35 ದಿವಸದ ಶೂಟಿಂಗ್ ಮಾಡ್ತೀವಿ, ಚಿತ್ರೀಕರಣ ಮಾಡ್ತೀವಿ ಅಂತ ಯಾರಿಗೂ ಧೈರ್ಯ ಬರಲ್ಲ. ಯಾಕೆಂದರೆ ಅವತ್ತೊಂದು ದಿವಸ ನಾವು ಫಾರಿನ್ ಶೂಟ್ ಮಾಡಬೇಕು ಅಂದರೆ ನಾವು ಏನು ಹಣ ತೊಗೊಂಡೋಗಿರ್ತೀವೋ ಆ ಹಣನ ನಾವು ಪುನಃ ಅವ್ರಿಗೆ ಸಿಂಗಪೂರು ಡಾಲರಲ್ಲಿ ಸಂಪಾದನೆ ಮಾಡಿ ವಾಪಸ್ ಕೊಡಬೇಕು. ವಿ ಹ್ಯಾವ್ ಟು ಅರ್ನ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್. ಸೊ ಆ ಥರದಲ್ಲಿ ಅದು ತುಂಬ ಕೆಚ್ಚದೆ ಅದು. ಸೊ ಆ ಥರದಲ್ಲಿ ಅವರು ಅಷ್ಟು ಫುಲ್ ಪಿಕ್ಚರ್ನ ಅಲ್ಲಿ ಶೂಟಿಂಗ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಮಾಡಿದ್ಮೇಲೆ ಆ ಚಿತ್ರ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂತು. ಇವತ್ತೊಂದು ದಿವಸನೂ ಕೂಡ ಫಾರಿನಲ್ಲಿ ತೆಗೆದ ಚಿತ್ರ ನಮ್ಮ ಕನ್ನಡದಲ್ಲಿ ಅಂತ ಹೇಳಿದ್ರೆ ಸಿಂಗಪೂರ್ನಲ್ಲಿ ರಾಜ ಕುಳ್ಳ. ನಾನು ಯಾತಕ್ಕೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬಾರ್ದು, ಹೀರೋ ಆಗಿ ಯಾಕೆ ಮಾಡಬಾರ್ದು ಅಂತ. ಓಕೆ, ಅವನೇ ಹೀರೋ ಆಗಿ ಇಟ್ಕೊಂಡ. ಪ್ರತಿಯೊಂದು ಅವ್ನು ಮಾಡಿದ ಚಿತ್ರಗಳಿಗೆಲ್ಲನೂ ಕೂಡ ಒಂದು ಇರೋದು ಅಬ್ಜೆಕ್ಟಿವ್ ಇರೋದು, ಏನು ಕುಳ್ಳ ಅನ್ನೋದಿರೋದು. ಎತ್ಕೋತಾನೆ ಅವನು ವಿಷ್ಣುವರ್ಧನ್ ಜೊತೆ ಮಾಡಿದಾಗ ಅದು ಕುಳ್ಳ ಆಯಿತು. ಇನ್ನೊಂದು ಮಾಡ್ದ ಪೆದ್ದ ಗೆದ್ದ ಅಂತ, ಅದು ಚೆನ್ನಾಗಿ ಹೋಯಿತು. ಸೊ ಇನ್ನೊಂದೇ ಮಾಡ್ದ ಮಂಕುತಿಮ್ಮ, ಎಲ್ಲ ಚೆನ್ನಾಗಿತ್ತು. ಆಲ್ 5 ಫಿಲ್ಮ್ಸ್ನ ಡೈರೆಕ್ಟ್ ಮಾಡಿದ್ದ ಅವನಿಗೆ. ಅವನು ನನಗೆ ಅವಕಾಶ ಕೊಟ್ಟ. ಅದು ಒಂದು ರೀತಿ ಅವನೇನೆ ಪ್ರೊಜೆಕ್ಟ್ ಮಾಡಿಕೊಂಡ. ತಂಗಿ ಅಂತ ಭಾಳ ಇಷ್ಟಪಡವ, ಅಫ್ಕೋರ್ಸ್ ಅವರು ಅಷ್ಟೇ. ಅಣ್ಣ ಅಂದರೆ ಇಷ್ಟಪಡವ. ಅಣ್ಣ ತಂಗಿರ ಬಾಂಧವ್ಯ ನಿಜವಾಗ್ಲೂ ಚೆನ್ನಾಗಿತ್ತು. ಇವತ್ತು ಅವಳು ಬಿಕ್ಕಿ ಅಳ್ತಾ ಇದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ನಂಗಿದ್ದಿದ್ದು ಒಬ್ಬನೇ ಅಣ್ಣ ಅಂತ ಹೇಳ್ತಾ ಇದ್ಲು. ಆ ಅಣ್ಣನೂ ಕೂಡ ಇವತ್ತು ಅವಳಿಂದ ದೂರ ಆಗೋಗ್ಬಿಟ್ಟಿದೆ. ಅಯ್ಯೋ ಬಿಟ್ಬಿಟ್ಟು ಹೊಟ್ಟೋದ್ಯಲ್ಲ ಅಂತ ಹೇಳ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಬಿಟ್ಟು ಹೋಗೋದೆ. ಒಂದು ದಿವಸ ನಾನು ಬಿಟ್ಟು ಹೋಗ್ತೀನಿ, ನೀವು ಕೂಡ ಈ ಮೈಕ್ರೋಫೋನು, ಅವರು ಕ್ಯಾಮ್ರಾ ಬಿಟ್ಟು ಹೋಗ್ತಾರೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಡೀತಾ ಇರುತ್ತೆ. ನಾನು ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮೆಲ್ಲ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಾವೇನು ಚಿತ್ರರಂಗಕ್ಕೆ ನಾವೇನು ಬಂದ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ನಾವಿಲ್ಲ ಅನಿಸುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಕೊಡುಗೆ ಭಾಳ ಅಪಾರವಾದದ್ದು. ಇದು ವಾಲಂಟ್ರಿಯಾಗಿ ಚಿತ್ರರಂಗ ಬಂದ್ ಮಾಡೋಂಥ ವಿಚಾರ ಇದೆ. ಅದರಿಂದ ನಾನು ವಾಲಂಟ್ರಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ವಾಣಿಜ್ಯ ಮಂಡಳಿಯ ಪದಾಧಿಕಾರಿಯಾಗಿ ಅಧ್ಯಕ್ಷನಾಗಿ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಿತ್ರರಂಗದ ದೊಡ್ಡ ಆದರ್ಶ ಪ್ರಿಯ ಎರಡು ನಮ್ಮ ಕಣ್ಣುಗಳು ಅವರು ನಮ್ಮ ನಗರಿ ದೂರ ಆಗಿದ್ದಾರೆ. ಅವ್ರಿಗೆ ಗೌರವಪೂರ್ವಕವಾಗಿ ನಾಳೆ ನಾವು ಚಿತ್ರರಂಗ ಒಂದೇನು ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ನಾವು ಚಿತ್ರಮಂದಿರ ಇರ್ಬೋದು, ನಮ್ಮ ಶೂಟಿಂಗ್ಗಳಿರ್ಬೋದು, ಅದು ಇನ್ನೇ ಅದು ತೊಂದರೆ ಆಗಿದೆ. ಯಾರು ತೊಂದರೆ ಆಗದ ರೀತಿಯಲ್ಲಿ ಏನು ಶೂಟಿಂಗ್ ಎಲ್ಲ ಚಿತ್ರಮಂದಿರ ಆದರೆ ಚಿತ್ರಮಂದಿರಗಳು ಅವರು ಬಂದಿಸಿದ್ರೆ ನಾವು ಫೋರ್ಸ್ ಮಾಡಿ ಯಾವುದು ಹೇಳೋವಂಥ ವಿಚಾರ ಯಾವುದೂ ಇಲ್ಲ. ಇದರಲ್ಲಿ ಅವರು ಎಲ್ಲರೂ ಆಸ್ತಿ ಅವರು ಅಂತ ಒಂದು ದೊಡ್ಡ ವ್ಯಕ್ತಿ ಕಳ್ಕೊಂಡಿರೋದ್ರಿಂದ ನಾವು ವಾಲಂಟ್ರಿ ಕೇಳ್ಕೊಂತೀವಿ. ಯಾರೋ ವಾಲಂಟ್ರಿ ಚಿತ್ರಮಂದಿರಕ್ಕೆ ಮತ್ತು ವಾಲಂಟ್ರಿ ಎಲ್ಲರೂ ಶೂಟಿಂಗಿಗೆ ತೊಂದರೆ ಆಗದ ರೀತಿಯಲ್ಲಿ ಹೊರಗಡೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ವಾಣಿಜ್ಯ ಮಂಡಳಿ ಕೂಡ ನಾವು ನಾಳೆ ರಜಾ ಘೋಷಣೆ ಮಾಡ್ತಾಯಿದ್ದೀವಿ. ನಾವು ಘೋಷಣೆ ಮಾಡಿ ಅವ್ರಿಗೆ ಗೌರವ ತೋರಿಸುವಂಥ ಕಾರ್ಯಕ್ರಮನ ಮಾಡಬೇಕು. ಈಗ ತಾನೇ ಮುಖ್ಯಮಂತ್ರಿಗಳಿಂದ ಕೂಡ ನಮಗೆ ಒಂದು ಕರೆ ಬಂದಿತ್ತು, ತಮ್ಮದು ಏನು ರೂಪುರೇಷೆಗಳೇನು ಯಾವ ಥರ ಮಾಡ್ತಾರಂತ. ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ DPIRಗೆ ಮೆಸೇಜ್ ಕೊಟ್ಟಿದ್ದೀವಿ. ಅವರು ಏನು ಪ್ರೋಗ್ರಾಮ್ ಲೀಸ್ಟ್ಗಳನ್ನ ಇನ್ನೊಂದು 15 ನಿಮಿಷದಲ್ಲಿ ಇನ್ಫಾರ್ಮೇಷನ್ ಡೈರೆಕ್ಟ್ರಿಗೆ ಮಾತಾಡಿದೆ, ಸೆಕ್ರೆಟರಿಗೂ ಕೂಡ ಮಾತಾಡಿದೆ. ನಾನೀಗ ಅವರ ರೂಪುರೇಷೆ ಏನು ಮಾಡಬೇಕು, ಯಾವ ಥರ ನಡೆಸಬೇಕು, ಅವ್ರ ಅಂತ್ಯಕ್ರಿಯೆ ಭಾಳ ಅರ್ಥಪೂರ್ಣವಾದ ಅಂತ್ಯಕ್ರಿಯೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಇವತ್ತು ಒಂದು ದೊಡ್ಡ ವ್ಯಕ್ತಿ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗ ದೊಡ್ಡ ವ್ಯಕ್ತಿ ಇವತ್ತು ಇಲ್ಲ ನಮ್ಮಲ್ಲಾಗಲಿ. ಅವರು ಗೌರವ ಸೂಚನೆ ನಮ್ಮ ಆದ್ಯ ಕರ್ತವ್ಯ.
ನಮ್ಮ ನಮ್ಮ ಇದು ಕೂಡ ಹೌದು, ಜವಾಬ್ದಾರಿ ಕೂಡ ಹೌದು. ಆ ಜವಾಬ್ದಾರಿ ನಾವೆಲ್ಲ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸಂಪೂರ್ಣ ಹೊತ್ಕೊಂಡು ಆ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ. ಸೊ ದ್ವಾರಕೀಶ್ ನಮ್ಮಲ್ಲಿಲ್ಲ. ಅವ್ರು ಕೊಟ್ಟಿರುವಂಥ ಸಿನಿಮಾಗಳ ಹೇಳಕ್ಕೆ ಹೋದರೆ ಮೋರ್ ದೆನ್ 70 to 80 ಪಿಕ್ಚರ್, 50 ಚಿತ್ರಗಳ ಮೇಲೆ ನಾವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಟನೆ ಅಂತೂ ಅವರು ಬೆಲೆ ಕಟ್ಟಾಗ ಅಷ್ಟು ಚಿತ್ರ ಮಾಡಿದ್ದಾರೆ.